ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತು ನಾವು ನನ್ನ ಫ್ರೆಂಡ್ ಮನೆ ಕಡೆಯಿಂದ, ಅಂದರೆ ನನ್ನ ಫ್ರೆಂಡ್ ಮನೆಗೆ ನಾನು ಹೋಗ್ತಾ ಇದ್ದೀನಿ. ಅವ್ರು ಇವತ್ತು ನನಗೆ ಅವ್ರ ಮನೆ ಸಾಂಬಾರು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಹಾಗೆ ನಮ್ಮ ಪಪ್ಪನಿಗೂ ಇಷ್ಟ ಆಗ್ತಿತ್ತು. ಅವ್ರ ಸಾಂಬಾರು ಯಾವ ರೀತಿ ಮಾಡ್ತಾರೆ ಅನ್ನೋದು ಇವತ್ತು ಬಸ್ಲೆ ಸೊಪ್ಪು ರೆಸಿಪಿ ನಾನು ಇವತ್ತು ತೋರಿಸ್ಕೊಂಡು ಬರ್ತೀನಿ ನಿಮಗೆ. ಬನ್ನಿ, ಅವ್ರ ಮನೆಗೆ ನಾನು ಹೋಗ್ತಾ ಇದ್ದೀನಿ. ಅವ್ರು ಮಾಡ್ತಾ ಇದ್ದಂಗೆ ನಾನು ಹೇಳ್ತೇನೆ, ನೀವು ಹೇಗೆ ಏನು ಮಸಾಲೆ ಹಾಕ್ತೀರ ಅಂತ ಹೇಳ್ಬಿಟ್ಟು ಕೇಳಿಬಿಟ್ಟು ಇವಾಗ ನಾನು ಹೋಗ್ತಾ ಇದ್ದೀನಿ. ಏನು ಮಸಾಲೆ ಹಾಕ್ತಾರೆ ಅಂತ ಹೇಳ್ಬಿಟ್ಟು ನಿಮಗೂ ನಾನು ತೋರಿಸ್ತೇನೆ, ವಿಡಿಯೋ ಮಾಡಿ ಹಾಕ್ತೀನಿ. ಯಾರು ಸ್ಕಿಪ್ ಮಾಡ್ದೇ ವಿಡಿಯೋ ವಾಚ್ ಮಾಡಿ. ಸದ್ಯಕ್ಕೆ ಬಾಯ್. ಬಸ್ಲೆ ಸೊಪ್ಪು ಸಾಂಬಾರು ಮಾಡ್ತಾ ಇರೋದು. ಇದಕ್ಕೆ ಇವಾಗ ಹೆಸರು ಬೇಳೆ, ತೊಗರುಬೇಳೆ ಹಾಕಿದ್ದೀವಿ. ಒಂದೊಂದು ಗ್ಲಾಸ್ ಹಾಕಿದ್ದೀವಿ, ಸಣ್ಣ ಟೀ ಕುಡಿಯೋ ಗ್ಲಾಸಲ್ಲಿ ಹಾಕಿದ್ದೀವಿ. ಹಾಗೆ ಇವಾಗ ಬಸ್ಲೆ ಸೊಪ್ಪು ಮತ್ತು 5 ಟೊಮೆಟೊ ಆ್ಯಡ್ ಮಾಡಿಬಿಟ್ಟು ಇವಾಗ ಒಂದು 3 ವಿಸಲ್ ಹೊಡ್ಸ್ಕೊತೀವಿ ಅಷ್ಟೇ. ಸೊಪ್ಪು ಜೊತೆ ಹಾಗೆ ಇವಾಗ ಆಲೂಗಡ್ಡೆ ಆ್ಯಡ್ ಮಾಡಿದ್ದೀವಿ. ಒಂದು 2 ದೊಡ್ಡ ಆಲೂಗಡ್ಡೆ ಇದಕ್ಕೆ ಆ್ಯಡ್ ಮಾಡಿದ್ದೀವಿ. ಇವಾಗ ಒಂದು 3 ವಿಸಲ್ ಮಾಡಿಸ್ತೀವಿ ಅಷ್ಟೇ. ಇದಿದ್ದನ್ನು ಇಷ್ಟನ್ನು ರುಬ್ಕೊಳ್ಬೇಕಾಗತ್ತೆ. ಹಸಿಕಾಯಿ ಹಾಕಿದ್ದೀವಿ, 2 ಕಾಯಿ ಹಾಕಿದ್ದೀವಿ, ಒಂದು 10 ಮೆಣಸು ಹಾಕಿದ್ದೀವಿ. ಹಾಗೆ ಒಂದು ದೊಡ್ಡದೊಂದು ಈರುಳ್ಳಿಯಲ್ಲಿ ಅರ್ಧ ಕಟ್ ಮಾಡಿಬಿಟ್ಟು ಹಾಕಿದ್ದೀವಿ. ಧನಿಯಾ ಒಂದಿಷ್ಟು ತೊಗೊಂಡು ಹಾಕಿದ್ದೀವಿ ಅಷ್ಟೇ. ಹಾಗೆಯೇ ಅರಿಶಿನ ಪೌಡರ್ ಹಾಕಿದ್ದೀವಿ. ಇನ್ನೇನಿಲ್ಲ, 2 ಕಾಯಿ ಹೊಳಕೆ ಅಲ್ಲ, ಕಟ್ ಮಾಡಿದ್ರೆ 4 ಪೀಸ್ ಬರುತ್ತೆ ಆ ಥರದ್ರಲ್ಲಿ ಕಾಯಿ ಹಾಕಿದ್ದೀವಿ ಅಷ್ಟೇ. ಇದನ್ನಿಷ್ಟನ್ನು ಇವಾಗ ರುಬ್ಕೊಂಡ್ಬಿಟ್ಟು ಬರ್ತೀನಿ. ಅವರು ಸಾಂಬಾರು ಮಾಡ್ತಿದ್ದಂಗೆ ಅಂದರೆ ನಮ್ಮಮ್ಮ ಅದೇ ಟೈಮಿಗೆ ಕರೆದ್ರು ನನಗೆ. ನಾನು ಅದೇ ಟೈಮಿಗೆ ನಮ್ಮನೆಗೆ ನಾನು ಬಂದೆ. ಅವರು ಮಸಾಲ ಅರ್ದಿ ಇಟ್ಕೊಂಡು ಅವ್ರ ಸೊಪ್ಪು ಏನು ಬೇಯಿಸಿದ್ರು ಅದಕ್ಕೆ ಮಸಾಲ ಹಾಕ್ಬಿಟ್ಟಿದ್ದಾರೆ. ನಾನು ಹೋಗೋದ್ರೊಳಗೆ ಅದು ವೀಡಿಯೋ ಮಾಡ್ಕೊಳೋದಕ್ಕಾಗಲಿಲ್ಲ. ಅದು ನಾನು ನಿಮಗೆ ಏನು ಹೇಳಿದ್ದೆ, ಆ ಕೊಬ್ಬರಿ ಜೊತೆ ಏನೇನು ಐಟಮ್ ಇತ್ತು ಅದಷ್ಟನ್ನು ರುಬ್ಕೊಂಡ್ಬಿಟ್ಟು ಆ ಕುಕ್ಕರಲ್ಲಿ ಸೊಪ್ಪು, ಆಲೂಗಡ್ಡೆ, ಬೇಳೆ ಎಲ್ಲ ಇತ್ತಲ್ವ, ಅದಕ್ಕೆ ಈ ಮಸಾಲ ಆ್ಯಡ್ ಮಾಡಬೇಕು ಅಷ್ಟೇ. ಆದಮೇಲೆ ಒಂದು ಕುದಿ ಕುಡಿಸಿದ್ರೆ ಮುಗೀತು ಅಷ್ಟೇ. ಇಲ್ಲಾಂದರೆ ಒಂದು ವಿಸಲ್ ಮಾಡಿಸ್ರಿ, ವಿಸಲ್ ಮಾಡಿಸಿದ್ದೇ ಇರುತ್ತೆ, ಒಂದು ಕುದಿ ಕುಡಿಸ್ರಿ ಅಷ್ಟೇ ಸಾಕು. ಅಷ್ಟೇ ಬಸ್ಲೆ ಸೊಪ್ಪಿನ ಸಾಂಬಾರು ಆಡಿಸ್ರಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಎಲ್ಲಿವರೆಗೂ ನಮಸ್ಕಾರ.